ಅಮ್ಮ ಸಿಕ್ಕಾಪಟ್ಟೆ ನೋವಮ್ಮ, ತಡ್ಕೊಳಕ್ಕಾಗ್ತಾ ಇಲ್ಲ. ತುಂಬ ಹೊಟ್ಟೆ ನೋವಮ್ಮ, ತುಂಬ ಹೊಟ್ಟೆ ನೋವು. ಏನಾಗಲ್ಲ ಕಣಮ್ಮ, ಡಾಕ್ಟ್ರು ನಾರ್ಮಲ್ ಡೆಲಿವರಿನೇ ಆಗುತ್ತೆ, ಸ್ವಲ್ಪ ವಾಕ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಓಡಾಡು, ಸ್ವಲ್ಪ ಹೊತ್ತು ವಾಕ್ ಮಾಡಬೇಕಂತೆ, ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಆಗುತ್ತೆ ಅಂತ ಹೇಳವ್ರೆ. ಫೋನನ ಮಾಡೋಕ್ಕಿಲ್ಲೇನೆ ಮಾರಮ್ಮ ಅವ್ರ ಗಂಡಗೆ. ಬೇಡ ಸುಮ್ಮನಿರು, ಯಾರಿಗೂ ಮಾಡೋದು ಬೇಡ, ಸಾಕು. ಮಗಳಗಳು ಅಕ್ಕಪಕ್ಕಗಳು ಹೆಂಗ ನೀನು ನಮ್ಮ ಕಷ್ಟಕ್ಕೆ ಬಂದಿದ್ಯಾ, ಹೆಂಗ ನೋಡು. ರಾತ್ರಿ ಏಕೆನೋ ಶುರುವಾಗಿದ್ದ ತಕ್ಷಣ ಕರೆ ಜಕಯ್ಯ ಬಾರ ಯಾಕ ಹಿಂಗಾಗೈತೆ ಅಂದಿದ್ದ ತಕ್ಷಣ ಬಂದೆ, ಫೋನ್ ಮಾಡಿಸ್ದೆ, ಆಂಬುಲೆನ್ಸ್ ಬಂತು, ಕರ್ಕೊಂಬಂದ್ವಿ. ಏನು ಮೇಡಮ್ ಪಾಪ ರಾತ್ರಿಯಿಂದಲೂ ನೋವು ತಿಂತಾ ಇದ್ದಾಳೆ. ಆಗುತ್ತೆ ಕಣಮ್ಮ, ಜೀವಿತ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಅನುಸರಿಸ್ಕೋಬೇಕು, ಎಲ್ಲನ ಸಹಿಸ್ಕೋಬೇಕು ಕಣಮ್ಮ. ಎಷ್ಟು ಓಡಾಡೋಣ, ರಾತ್ರಿಯಿಂದಲೂ ಓಡಾಡ್ರಿ ಅಂತಾರೆ. ಅಪ್ಪ ನಾರ್ಮಲ್ ಡೆಲಿವರಿ ಸವಾಸ ಬೇಡಪ್ಪ ಅನಿಸುತ್ತೆ. ಅಪ್ಪ ನನಗಂತೂ ತುಂಬ ಹೊಟ್ಟೆ ನೋವು ಕಣಮ್ಮ. ಓಡಾಡ್ಸು ಒಂದು ಕ್ಷಣ, ಹಿಂಗೆ ಓಡಾಡ್ಸಿರಿ ಆಗುತ್ತೆ ಅಂತ ಹೇಳವ್ರೆ ಡಾಕ್ಟ್ರು. ಹೆಂಗತ್ತ ದೇವ್ರ ದಯದಿಂದ ಸೇನಕ್ಕಾದ್ರೆ ಸಾಕಾಯ್ತು. ಪಾಪ ಯಾರು ಇಲ್ಲ, ಇನ್ನೇನು ಮೇಡ, ನಾವೇ ಮಗಳಾರು ಕಷ್ಟ ಸುಖಕ್ಕೆ ಆಗ್ಬೇಕು ಅಂತ ನಮ್ಮ ಪಾಪಗೆ ಹೇಳಿದ್ದೀನಿ, ಅವ್ನು ಬರ್ತಾನಂತ ಹೇಳು. ಯಾರನ್ನೊಬ್ರು ಗಂಡು ಮಕ್ಕಳು ಇರಬೇಕು, ಗಂಡು ಮಕ್ಳು ಇದ್ರೇನೇ, ಯಾರಿಗೂ ಹೇಳೋದು ಬೇಡ, ನಮ್ಮ ಅಣ್ಣಗೂ ಹೇಳ್ಬೇಡ ಕಣಮ್ಮ, ಯಾರಿಗೂ ಹೇಳ್ಬೇಡ. ಅಪ್ಪ ಹೆಂಗತ್ತ ನಾರ್ಮಲ್ ಆದರೆ ಸಾಕು. ಮೆಲ್ಲಕ್ಕೆ ಓಡಾಡಮ್ಮ ಅಮ್ಮಣಿ, ಮೆಲ್ಲಕ್ಕೆ ಓಡಾಡು. ಡಾಕ್ಟ್ರ್ ನೀನು ಎಷ್ಟು ಓಡಾಡ್ತೀಯ ಅಷ್ಟು ಬೇಗ ಆಗುತ್ತೆ ಅಂತ ಹೇಳೋರು. ಆ ತಿಂದಿತ್ತ ಓಡಾಡಬೇಕು. ಓಡಾಡಮ್ಮ, ಓಡಾಡು. ಯಾತಂದು ತಿಂತೀಯ ಒಟ್ಟಿಗೆ? ಯಾತು ಬೇಡ ಕಣಮ್ಮ, ಯಾತು ಬೇಡ, ಯಾತು ಬೇಡ, ಏನಾಗಲ್ಲ, ಧೈರ್ಯವಾಗಿರಮ್ಮ, ಧೈರ್ಯವಾಗಿರು. ಯಾರು ಬಂದ್ರೇನು ಯಾರು ಬಿಟ್ರೇನು ಒಟ್ಟಿನಲ್ಲಿ ನಿಂದ ಧೈರ್ಯವಾಗಿರು ಅಷ್ಟೇ. ಯಾರು ಬರೋದು ಬೇಡ, ಅದು ತಾನಾಗುತ್ತೆ, ಸಾಕು. ದೇವ್ರ ಇದನ್ನು ದೇವ್ರು ನೋಡ್ಕೊಂತಾನೆ ನಮ್ಮನ್ನು. ಓಡಾಡು, ಅತ್ಲ ಕರ್ಕೊಂಡು ಹೋಗು, ಓಡಾಡು, ಕೈ ಹಿಡ್ಕ ಮೆಲ್ಲಕ್ಕೆ ಹಿಂಗೆ ಕರ್ಕೊಂಡು ಹಿಂಗೆ ಓಡಾಡು. ನೇ ಮಾಡೋಕ್ಕಾಗತ್ತ. ಬಟ್ಟೆ ಬ್ಯಾಗ್ ಅಲ್ಲಿ ಇಕ್ಕಿದ್ಯೇನೆ ಮರಮ್ಮ? ಅಲ್ಲಿ ಇಕ್ಕಿದ್ನಿ, ಅವರು ನಾವು ಕೇಳ್ದಾಗ ಕೊಡ್ರಿ ಅಂತ ಹೇಳೇವ್ರಿ. ಕೇಳ್ದಾಗ ಒಂದು ಪಂಚೆ ಬಟ್ಟೆ ಅಂತದ, ಪಾಪು ಹುಟ್ಟುತ್ತಲ್ಲ, ಪಾಪುಗೆ ಒಂದು ಪಂಚೆ ಬಟ್ಟೆ ಕೊಡ್ರಿ ಕಾಟನ್ ಅಂತ ಹೇಳವ್ರೆ. ತಂದೈನಲ್ಲಿ ಇಕ್ಕಿದ್ನ ಹೇಳ್ಕೊಡೋಕ್ಕಾಗುತ್ತೆ. ಮೆಲ್ಲು ಕೊಡಾಡಮ್ಮ ಜೀವಿತ, ಮೆಲ್ಲು ಕೊಡಾಡು. ಏನಾಗಲ್ಲ, ಆಗುತ್ತೆ. ಕುಕ್ಕಂತೀನಿ ತಡಿಯಮ್ಮ, ಒಂದು ಚೆನ್ನಾಗಿ ಕುಕ್ಕಂತೀನಿ, ಒಂದು ಸ್ವಲ್ಪ ಹೊತ್ತು ಕುಕ್ಕಂತೀನಿ ಅಮ್ಮ. ಮೆಲ್ಲ ಕುಕ್ಕ ಚೆನ್ನಾಗಿ ಕುಕ್ಕ. ಅಪ್ಪ ರಾತ್ರಿ 2 ಗಂಟೆಯಿಂದ ನಾವು ತಿಂದು ಸಾಕಾಯ್ತು ಕಣಮ್ಮ. ಆಗುತ್ತಂತೆ, ಇನ್ನೊಂದು ಅರ್ಧ ಗಂಟೆ ಒಳಗೆ ಆಗುತ್ತೆ ಅಂತ ಹೇಳೋರು ಡಾಕ್ಟ್ರು. ಬಂದು ನೋಡೋದ್ರಲ್ಲ, ಆಗುತ್ತಂತ ಹೇಳಮ್ಮ, ನಾರ್ಮಲ್ ಡೆಲಿವರಿನೇ ಆಗುತ್ತಂತೆ. ನಾರ್ಮಲ್ ಆದರೆ ವಾಸಿ ಸುಮ್ಮನಿರು. ಇವಾಗ ಒಟ್ಟು ಸಿಜರಿನ್ ಆದರೆ ಒಟ್ಟು ದುಡ್ಡು ಬೇಕು, ಆಪ್ರೇಷನ್ ಆದರೆ ಒಟ್ಟು ನಿಮ್ಮ ಅಮ್ಮನ ಕೈಲೆಲ್ಲ ಒಟ್ಟು ಎಲ್ಲಿ ದುಡ್ಡು ತತ್ತಾಳೆ. ಹೆಂಗತ್ತ ಗೌರ್ಮೆಂಟ್ ಆಸ್ಪತ್ರೆ ನಾರ್ಮಲ್ ಆದರೆ ಯಾವ ಖರ್ಚು ನೀರಲ್ಲ, ಸುಮ್ಮನಿರು. ಏನು ಒಂದು 2,000 ದುಡ್ಡು ಮುಗಿಯಲ್ಲತ್ತ, ಆರಾಮಾಗಿ ಮನೆಗೆ ಹೋಗ್ಬೋದು, ದುಡ್ಡೇ ಮುಗಿಯಲ್ಲ ಸುಮ್ಮನತ್ತ. ನಮ್ದು ಅದು ಓಡಾಡೋದು ಒಂದು 2-3 ಸಾವಿರ, ಹೊಟ್ಟೆಲಿ ಏನೋ ಅಂದ್ರೂ ಒಂದು 5,000 ಮುಗಿಯಲ್ಲಮ್ಮ. ಏನೋ ಒಂದು 2-3 ಸಾವಿರ ಮುಗಿದಾತ ಅಷ್ಟೇ. ಅದಕ್ಕೆ ನಾನು ತಡ್ಕೊಂಡಿರೋದು, ಇನ್ನೇನು ಮಾಡೋದು. ಯಾರಿಗೂ ಹೇಳಿಲ್ಲ ನಾವು, ಅದೇ ಬಂದುಬಿಟ್ವಿ. ಯಾರಿಗೂ ಹೇಳೋದು ಬೇಡ ಅಂತಲೇ ಬಂದುಬಿಟ್ವಿ. ಯಾರಿಗೂ ಹೇಳಿಲ್ಲ ನಾನು, ಸುಮ್ಮನೆ ಜೀವನ್ಗೂ ಹೇಳಿಲ್ಲ, ನಿಮ್ಮ ಅಪ್ಪ ಯಾರಿಗೂ ಹೇಳಿಲ್ಲ, ನಿನ್ನ ಗಂಡಿಗೂ ಹೇಳಿಲ್ಲ, ಅವ್ರಿಗೂ ಯಾರಿಗೂ ಹೇಳೋದು ಬೇಡ. ಏನು ಯಾರಿಗೆ ಹೇಳಿರೇನಂತೆ, ಸುಮ್ಮನೆ ನೀನು ನೋವು ತಿನ್ನಬೇಕು, ನೀನು ಅಡಿಬೇಕು ಅಷ್ಟೇ, ಯಾರಿಗೂ ಹೇಳೋದು ಬೇಡ. ಕುತ್ಕೊಂಡ್ರೆ ಆಗಲ್ಲಮ್ಮ, ಓಡಾಡ್ತಾ ಇರಬೇಕು, ಓಡಾಡ್ತಾ ಇರ್ರಿ, ವಾಕ್ ಮಾಡ್ತಾ ಇರಿ. ನೀವು ವಾಕ್ ಮಾಡಿದಷ್ಟು ಬೇಗ ನಿಮಗೆ ಡೆಲಿವರಿ ಆಗುತ್ತೆ. ಈಗ ಇಡೋದಿನ ತಕ್ಕ ಓಡಾಡೋಳು ಮೇಡಮರೇ, ಈಗ ಒಂದು ಚೆನ್ನಾಗಿ ಕುತ್ಕೊಂಡವಳೆ, ಓಡಾಡೋಕ್ಕಾಗಲ್ಲ ಅಂತ ಮೇಡಮರೇ. 7 ಮೇಡಮರೇ, ಪಾಪ ರಾತ್ರಿ 2 ಗಂಟೆಯಿಂದಲೂ ನೋವು ಅಂತ ಇದ್ದಾಳೆ. 7 ಮೇಡಮರೇ, ಆಗುತ್ತೆ. ಅವ್ರು ಬೇಗ ಸ್ವಲ್ಪ ವಾಕ್ ಮಾಡಿದ್ರೆ ಬೇಗ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಒಳಗೆ ಆಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಆಗುತ್ತೆ. ಅಮ್ಮ ನೀರು ಧೈರ್ಯವಾಗಿರು. ಓಡಾಡ್ರಿ ಎದ್ದು ಓಡಾಡ್ರಿ ಅಂತಾರೆ. ಡಾಕ್ಟ್ರಿನೂ ಒಂದಿಟ್ಟು ಸೂಕ್ಷ್ಮ ಹೇಳ್ತಾರೆ. ಇವ್ರಂತೂ ಪಾಪ ಸಿಟ್ಟು ಹಾಕ್ತಿರ್ತಾರೆ. ಏನು ಮಾಡ್ತೀಯ ಪಾಪ ಇವ್ರಿಗೆ ಓಟು ಕೆಲಸಗಳು ಓಟುನು. ಈ ಅಮ್ಮ ಒಳ್ಳೇದು ಕಣತ್ತಾರೆ ಜಕಯ್ಯ, ಏನಕ್ಕೆ ನೋಡ್ಕೊಂಬತ್ತೆ, ಏನಾಗಲ್ಲ ಕಣಮ್ಮ, ನಾರ್ಮಲ್ ಡೆಲಿವರಿನೇ ಆಗುತ್ತೆ, ನಾರ್ಮಲ್ ಆದರೆ ವಾಸಿ ಅಂತ ಎಲ್ಲ ಹೇಳೋದು ಪಾಪ. ಈ ಅಮ್ಮ ಒಳ್ಳೇದು. ನಾನು ಬಂದಾಗಿಂದ ನೋಡ್ತಾ ಇದ್ನಲ್ಲ, ಅದಕ್ಕೆ ನಾನು 100 ರೂಪಾಯಿ ಕೊಟ್ಟಿದ್ದೀನಿ. ಆಗಲೆಲ್ಲ ಆದಮೇಲೆ ಒಂದು 1,000 ರೂಪಾಯಿ ಕೊಡ್ತೀನಿ ಕಣಮ್ಮ ಅಂತ ಹೇಳಿದ್ದೀನಿ. ನಾರ್ಮಲ್ ಡೆಲಿವರಿ ಆಗಂಗೆ ಮಾಡ್ಕೊಡಮ್ಮ, ಚೆನ್ನಾಗಿ ನೋಡ್ಕೆ ನಮ್ಮ ಅಮ್ಮಣಿನ
ಅಂತ ಹೇಳಿದ್ದೀನಿ. ಹ್ಞೂ ಅಂತ ಅಂದೈತಿ. ಒಂದು 100 ರೂಪಾಯಿ ಕೊಟ್ಟೆ, ಕೊಳ್ಳಮ್ಮ ತಿಂಡಿನ ಯಾತನ ತಿನ್ಕ ಅಂತೇಳಿ 100 ರೂಪಾಯಿ ಕೊಟ್ಟಿದ್ದೀನಿ. ಹ್ಞೂ ಮತ್ತೆ ಕೈಯಗಳದ್ದು ಕಳ್ಕೊಂಡ್ರೇನೆ ಮತ್ತೆ ನಾವು ಒಂದಿಟ್ಟು ಟವಟನ ಒಂದಿಟ್ಟು ಕೈಯಗಳದ್ದು ಕಳ್ಕೊಂಡ್ರೇನೆ ಅವ್ರೂ ಚೆನ್ನಾಗಿ ನೋಡ್ಕೊಂಬೋದು. ಒಂದು ಸಣ್ಣನ ನೋವು ತಿಂದರೆ ಆಮೇಲೆ ಏನಿಲ್ಲ ನೋಡ್ಕೊಂಬತ್ತು ಹೇಳಯ್ಯಮ್ಮ ಒಳ್ಳೇದೇನೆ ಅಂದರೆ. ಹೇಳೋದು ನೋಡ್ಬೇಕು ಮರಾಗಿತ್ತು ನಮ್ಮಮ್ಮ. ಒಳ್ಳೆಯವರು ಇರ್ತಾರೆ, ಒಬ್ಬೊಬ್ಬರು ಕಷ್ಟ ಅನುಭವಿಸಿರೋರಿಗೆ ಗೊತ್ತಾಗುತ್ತೆ ಅದೇನು ಕಷ್ಟ ಅಂತ. ಪಾಪ ಒಳ್ಳೇದು ಕಡಮ್ಮ ಈ ಅಮ್ಮ. ಚೆನ್ನಾಗಿ ನೋಡ್ಕೊಂಬತ್ತು ಬಂದಾಗಿಂದಲೂ ಚೆನ್ನಾಗಿ ನೋಡ್ಕೊಂಬತ್ತೆ. ಇಂಜೆಕ್ಷನ್ ಆಗ್ತಲ್ಲ ನಮ್ಮ ಸೊಂಟ ಕೇಳ್ದ. ಯಾವ 2 ಇಂಜೆಕ್ಷನ್ ಆಗ್ತು. ಸಮಯದಾಗೆ ಧೈರ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನೀನು ಎಷ್ಟು ಧೈರ್ಯವಾಗಿರ್ತೀಯೋ ಅಷ್ಟು ಬೇಗ ಆಗುತ್ತೆ. ಧೈರ್ಯವಾಗಿರು. ಹೆಂಗಾತ ಹೊಟ್ಟೆಗಳು ಬಟ್ಟಕ್ಕೆ ಬಿದ್ದರೆ ಸಾಕಾಗೈತಿ. ಮೇನ್ ಅದೇ ಇರೋದು. ಹೆಂಗೆ ದೊಡ್ಡವ ಆಗ್ತವೆ, ಹೆಂಗೆ ಒಂದು ಈಟು ಬರತಕ್ಕ. ಆಮೇಲೆ ಯಾವ ಭಯ ಇರಲ್ಲ. ಹೊಟ್ಟೆಗಳದ್ದು ಬಟ್ಟಕ್ಕೆ ಬಿದ್ದುಬಿಟ್ರೆ ಯಾವುದೂ ಭಯ ಇರಲ್ಲಮ್ಮ. ಎಲ್ರಕ್ಕೊಂದು ಆಗ್ಬೇಕು. ನನಗಂತೂ ಹೋಗಿ ರಾತ್ರಿಯಿಂದಲೂ ಈ ವಾರದಿಂದಲೂ ಹಂಗೆ ನಿದ್ದೆನೇ ಗೊತ್ತಿರಲಿಲ್ಲ. ರಾತ್ರಿ ಹೊತ್ನಾಗ ಯಾವಾಗ ಎರ್ಗೇನೋ ಬರುತ್ತೋ, ಯಾವಾಗ ಏನು ಅಮ್ಮಂಗೆ ನನಗಂತ ನಿದ್ದೆನೇ ಗೊತ್ತಿರಲಿಲ್ಲ. ಹೆಂಗಾತ ಎಲ್ರಕ್ಕೊಂದಾದ್ರೆ ಸಾಕಪ್ಪ, ದೇವ್ರೆ ಯಾವ ತೊಂದರೆ ಇಲ್ದಂಗೆ ಕಾಪಾಡಿರಿ ಸಾಕಪ್ಪ ಅಂತ ನಾನಂತೂ ದೇವ್ರ ಬೇಡ್ತಿದ್ದೆ. ಏನು ಮಾಡೋದು. ಹೆಂಗ ದೇವ್ರ ದಯದಿಂದ ಇವತ್ತು ಅದೇತ ಶುಕ್ರವಾರ ಬೇರೆ ಒಳ್ಳೆ ದಿನ. ಹೆಂಗ ಆದ್ರೆ ಸಾಕಾಯ್ತಮ್ಮ. ಯಾವುದೋ ಅತ್ತ ಶುಕ್ರವಾರ ಒಳ್ಳೆಯದು. ಇವತ್ತು ದಿನನೇ ಚೆನ್ನಾಯ್ತತ್ತ. ನೋಡಿಮ್ಮ ಬನ್ನಿ ಒಳಗಡೆ ಬನ್ನಿ. ಅದಕ್ಕೆ ಹೋಗಮ್ಮ, ಹೋಗು. ಒಳಗೆ ಕರ್ಕೊಂಡು ಹೋಗ್ತಾರಂತೆ, ಹೋಗು. ನೀವು ಒಳಗಡೆ ಬನ್ನಿ, ಬನ್ನಿ. ಆಗುತ್ತೆ ಬನ್ನಿ. ನಂದು 10 ನಿಮಿಷ 1/4 ಗಂಟೆ ಆಗುತ್ತೆ ಬನ್ನಿ. ಅಮ್ಮ ಅಮ್ಮ ಧೈರ್ಯವಾಗಿರು, ಏನಾಗಲ್ಲ. ಧೈರ್ಯವಾಗಿರಮ್ಮ ಜೀವಿತಾ, ಧೈರ್ಯವಾಗಿರು. ಬೋಲೆ ಅದು ಬಿದ್ದೊಳ್ಕಣಿ ಮರಮ್ಮ. ಅಮ್ಮ ಅಮ್ಮ ಧೈರ್ಯವಾಗಿ ಹೋಗಮ್ಮ, ಹೋಗು. ಆಗುತ್ತೆ ಹೋಗು ಧೈರ್ಯವಾಗಿ. ನಂದು 10 ನಿಮಿಷ 1/4 ಗಂಟೆ ಆಗೋವರೆಗೂ ಅಷ್ಟೇ ನೋವು, ಆಮೇಲೆ ಏನು ನೋವಿರಲ್ಲ. ಹೋಗಮ್ಮ. ಬನ್ನಿ ಇಲ್ಲಿ ಬನ್ನಿ, ಒಳಗಡೆ ಬನ್ನಿ. ಹೋಗಿ ಒಳಗಡೆ ಹೋಗಿ. ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಮೇಡಮ್ ಎಲ್ಲ ರೆಡಿ ಆಗಿದ್ದಾವೆ, ಎಲ್ಲ ರೆಡಿ ಆಗಿವೆ. ಇಲ್ಲೇ ಐತೆ ಬ್ಯಾಗು, ಕೊಡ್ತೀವಿ. ಕೇಳಿದ ತಕ್ಷಣ ಕೊಡಬೇಕು. ಇವಾಗ ಆಗುತ್ತೆ. ಇನ್ನೊಂದು 5 ನಿಮಿಷ 10 ನಿಮಿಷ ಇವಾಗ ಡೆಲಿವರಿ ಆಗಿಬಿಡುತ್ತೆ ಅವ್ರಿಗೆ. ಸರಿ ಆಯಿತು ಮೇಡಮರೇ. ಹಂಗಂತೂ ಇವಾಗೈತೆ ಕಣಕರೆ ಜೇಕಾಯ. ಯಾವ ತೊಂದರೆ ಇಲ್ದಂಗೆ ಆದ್ರೆ ಸಾಕೈತೆ. ಅಲ್ಲೇ ಆಗುತ್ತೆ ಅಲ್ಲೇ. ಮೇಡಮ ಧೈರ್ಯವಾಗಿರು. ನೀನು ಧೈರ್ಯ ಹೇಳಾಳಾಗಿ ನೀನು ಹಿಂಗೆ ಮಾಡಿದೆ. ನಾನು ಅದಕ್ಕೆ ಅಮ್ಮ ಬಂದಿದ್ದು, ನೀನು ಹೆದ್ರಿಕೆಂಬ್ತೀಯ. ಆಮೇಲೆ ಇಬ್ಬರು ಹೆಣ್ಣೆಂಗಸರು ಅಂತ ನಾನು ಅದಕ್ಕೆ ಜೊತೆ ಬಂದಿದ್ದು. ಹಂಗೆ ಬಂದೆ ಕಣ. ಯಾಕ ನಿನ್ನ ಮಗಳಾಗಿರೋದಕ್ಕೆ ನೀನು ಬಂದಿರೋದು. ಇವತ್ತು ನನ್ನ ಕಷ್ಟಕ್ಕಾಗಿರೋದನ್ನ ನಾನು ಯಾವತ್ತು ಮರೆಯಲ್ಲ ಬಿಡ. ಯಾಕ ನೋಡು, ಯಾರೂ ಆಗಲಿಲ್ಲ, ಅಣ್ಣ ತಮ್ಮ ಆಗಲಿಲ್ಲ, ಅವ್ರ ಅಪ್ಪ ಬರಲಿಲ್ಲ, ಗಂಡು ಬರಲಿಲ್ಲ, ಅವ್ರ ಅಜ್ಜಿ ಅವ್ರ ಅತ್ತೆ ಮಾಮ ಯಾರೂ ಬರಲಿಲ್ಲ. ಇವತ್ತು ನಿನ್ನಂತಳ ಕಡೆಗಳಾಳು ನಮ್ಮ ಸಹಾಯಕ್ಕೆ ಬಂದು ಬಿಡು. ಹೆಂಗ ನಿನ್ನಂಥವ್ರ ಕಡೆಗಳವ್ರು ಯಾರಾದರೂ ಇದ್ರೆ ಸಾಕತ್ತ. ಇನ್ನೇನು ಮಾಡೋಕ್ಕಾಗುತ್ತೆ. ಹೇಳಿರೇನ ಅಲ್ಲಿ ಗಂಡ ಎಲ್ಲಿ ಅಂತ ಹೇಳಿರು. ಎಲ್ಲ ಹಿಂಗೆ ಉದ್ದಾಡ್ಕೊಂಡು ಹಿಂಗೆ ಹೋಗಿದ್ದಾನೆ ಅಂತ ಎಲ್ಲ ಹೇಳ್ದೆ. ನಾನು ಇನ್ನೇನು ಮಾಡೋಣ, ಇದ್ದಿದ್ದಂಗೆ ಹೇಳ್ದೆ ಎಲ್ಲ ಹಿಂಗೆ ಆಗೈತೆ ಅಂತ ಹೇಳಿ. ಇನ್ನೇನು ಮಾಡೋಣಮ್ಮ. ಹಂಗಂತ ಪಾಪ ಬೋಲ್ ನೋವು ತಿಂತಾಳ್ಕಣ. ಹಂಗೆ ನಾರ್ಮಲ್ ಆಗುತ್ತೆ ಬಿಡೇ ಮರಮ್ಮ. ಅದು ಖುಷಿ ಪಡು ನೀನು. ಒಂದು ಸಣ್ಣ ಆಗೋವರೆಗೂ ಅಷ್ಟೇ, ಆಮೇಲೆ ಏನಿರಲ್ಲ. ಹೆಂಗತ್ತ ನಾರ್ಮಲ್ ಆಗುತ್ತಲ್ಲ. ಆಪ್ರೇಷನ್ ಏನಿರ ನಿನ್ನ ಬೋಲಿನ ಕಷ್ಟ ಆಗೋದು. ಏನು ಮಾಡ್ತಿ. ರಾತ್ರಿಯಿಂದಲೂ ಹೊಟ್ಟೆ ನೋವು ಅಂಬಳೇನಲ್ಲಿ. ರಾತ್ರಿ 10 ಗಂಟೆಗೆ ಉಣ್ಣಮ್ಮ ಅಂದೆ. ಉಣ್ಲಿಲ್ಲ. ಯಾಕಂದ್ರೆ 10 ಗಂಟೆಗೆ ಅಮ್ಮ ಒಂದಿಟ್ಟು ಯಾಕೆ ಹೊಟ್ಟೆ ನೋಯ್ತು ಕಣಮ್ಮ ಅಂದ್ಲು. ಮಡಿ ಮೊಗ ಪಗ ತಿರ್ಕೊಂಬಕ್ಕಂಗೆ ಆಗುತ್ತೇನ ಅಂತ ನಾನು ಅದಕ್ಕೇನೆ ತಿರ್ಗಾ ಇಲ್ಲ ಕಣಮ್ಮ ಯಾಕಂದ್ರೆ ಜಾಸ್ತಿ ನೋಯ್ತೈತೆ ಅಂದ್ಲು. ತಿರ್ಗಿ ನಾನು ಅಲ್ಗೂ ಮಡಿ ನೋಡು ಹೇಗೆ ನೋವಾದರೆ ಫೋನ್ ಮಾಡ್ತೀನಿ ಅಂದು. ಬೇಡ ಕಣಮ್ಮ ಬಿಡು, ಏನು ಸರಿ ಆಯ್ತು ಅಂತ ಒಂದು ಸಣ್ಣ ಬಿಟ್ಟು ನೋವು ಬರುತ್ತೆ. ಹೆರಿಗೆ ನೋವಾದರೆ ಯಾಕೆ ಹೆರಿಗೆ ನೋವು ಬಿಟ್ಟು ಬರುತ್ತಲ್ಲ. ಹಾಗೆ ಒಂದಿಟ್ಟು ಕಮ್ಮಿ ಆಯ್ತು ಬಿಡಮ್ಮ ಮನೆ ಕೆಂಪ್ನಿ ಅಂತ ಮನೆ ಕೇಳಲ್ಲ. 11 ಗಂಟೆ ಆಲೇನೆ ಮನೆ ಕೆಂಡಲ್ಲಿ ತಿರ್ಗಿ 1 ಗಂಟೆ 1:30 ಹಂಗೆ ಇದ್ಲು. ಅಮ್ಮ ನನಗೆ ತಡ್ಕೊಂಬಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ನೋಯ್ತೈತಿ. ನಾನು ಇದು ಹೆರಿಗೆ ನೋವೆ ಅಂತ ಹೇಳಿ ಅದಕ್ಕೆ ಬಿಟ್ಟು ಬರುತ್ತೇನೆ. ಅದು ಹೆರಿಗೆ ನೋವೆ ಮತ್ತೆ ಅದೇ ಮತ್ತೆ ಬಿಟ್ಬಿಟ್ಟು ಬರೋದಾದರೆ ಹೆರಿಗೆ ನೋವೇನೆ. ಹಂಗೆ ನೀನು ಅರ್ಥ ಮಾಡ್ಕೊಳತ್ತ ಬಂದು ನಾನು ಆಟೋತ್ನಾಗ ಯಾರಪ್ಪ ಅಮ್ಮಂಗತ್ ನಾನು ಈ ಬಾಗಿಲು ತೊಡ್ತೀಯಲ್ಲ ಯಾರಪ್ಪ ಹೆಂಗ ನಮ್ಮ ಪಾಪ ನಮ್ಮ ವಿಜಿ ಇರೋದಕ್ಕೆ ಹೆಂಗಪ್ಪ ಅವ್ನು ಮಾಡ್ದೆ. ಮತ್ತು ಮರಾಗಿತ್ತು ನಮ್ಮಮ್ಮ ತಾರಮ್ಮ ನಿನ್ನ ಮಗ ವಿಜಿನೂ ನೆನೆಸ್ಕೋಬೇಕು ಇಂಥ ಹೊತ್ನಾಗ. ನೋಡು ಹೆಂಗ ದೇವರು ನೋಡು, ಯಾರು ಇಲ್ದಾರ್ಗೆ ಯಾರನ್ನಾದ್ರೂ ಒಬ್ರು ನಿಕ್ಕಿರ್ತಾನೆ ಎಂಬುದು ಇದಕ್ಕೆ. ಮತ್ತೆ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜೀವಿತನಿಗೆ ತುಂಬ ಹೊಟ್ಟೆ ನೋವು ಸ್ಟಾರ್ಟ್ ಆಗೈತೆ. ಇವತ್ತು ಕರ್ಕೊಂಬಂದಿದ್ದೀವಿ. ಇವಾಗ ಹೆರಿಗೆ ಆಗುತ್ತೆ. ನೈಟೇ ಹೊಟ್ಟೆ ನೋವು ಶುರುವಾಗಿತ್ತು. ನಮ್ಮ ಮನೆಗೆ ಯಾರೂ ಇರಲಿಲ್ವಲ್ಲ, ನಮ್ಮ ಮನೆಯಾಗ ಯಾರೂ ಇರಲಿಲ್ಲ. ಕರೆಜಕಯ್ಯ ಅವ್ರ ಮಗ ಫೋನ್ ಮಾಡಿ ಆಂಬುಲೆನ್ಸ್ ಕರೆಸಿ ಕರ್ಕೊಂಡು ಬಂದಿದ್ದೀವಿ ಹಾಸ್ಪಿಟ್ಲಿಗೆ. ಇವತ್ತು ಹೆರಿಗೆ ಆಗುತ್ತೆ. ಈಗ ಹೆಂಗೋ ಚೆನ್ನಾಗೆ ಯಾವ ತೊಂದರೆಗಳು ಇಲ್ದಂಗೆ ಹೆರಿಗೆ ಆದರೆ ಸಾಕಾಗೈತೆ. ಅದನ್ನೇ ಬಯಸ್ತಾ ಇದ್ವಿ ನಾವು.
ನೋಡ್ತಾ ಇರಿ ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.